ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಜಾಹ್ನವಿ ಅವರು ಮತ್ತು ರಕ್ಷಿತ್ ಅವರು ಇಬ್ಬರು ಸೇರಿ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಈ ವಾರ ನಾಮಿನೇಟ್ ಆಗಿದ್ದಾನೆ 100%. ಇದು ಪಕ್ಕಾ ಇನ್ಫಾರ್ಮೇಶನ್ ಅನ್ಕೊಂಡ್ಬಿಡಿ, ಯಾಕಂದ್ರೆ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಇಬ್ರು ಸೇರಿ ಒಬ್ರಿಗೆ ಓಟ್ ಹಾಕಿದ್ದಾರೆ, ಅವ್ರು ನಾಮಿನೇಟ್ ಆಗ್ತಾರಂತ ಗೊತ್ತೇ ಇರುತ್ತೆ. ಪ್ರೋಮೋದಲ್ಲಿ ಬಟ್ಟೆ ಒಗೆದು ಅವ್ರ ಕೊಳೆನ್ ತೆಗೆದು ನಾಮಿನೇಟ್ ಮಾಡಬೇಕು. ಆ ವಿಷಯದಲ್ಲಿ ಓಕೆ, ಆಲ್ಮೋಸ್ಟ್ ಜಾಹ್ನವಿ ಅವರು ಗಿಲ್ಲಿ ಅವರು ನಾಮಿನೇಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆನೂ ಮಾಡಿದ್ದಾರೆ, ಯಾವಾಗ್ಲೂ ಮಾಡ್ತಾ ಇರ್ತಾರೆ, ಈಗಲೂ ಮಾಡಿದ್ದಾರೆ. ಅದು ದೊಡ್ಡ ಸಮಸ್ಯೆನೇ ಬರಲ್ಲ. ಈಗ ಬರ್ತಿರೋ ವಿಷಯ ಏನಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ತಿರೋ ವಿಷಯ ಏನಂದ್ರೆ, ಕಾರ್ಟೂನು, ಚೈಲ್ಡ್ ಚಪಾತಿ ಅನ್ನೋ ಪದಗಳು ತಪ್ಪಾಗಿದ್ದು ಅಂತ ಅನ್ನೋರೆ ಈಗ ಅವೇ ಪದಗಳನ್ನ ಯೂಸ್ ಮಾಡಿ ರಕ್ಷಿತ್ ಅವರಿಗೆ ಟ್ವೀಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋದು, ಶೇರ್ ಮಾಡ್ತಿರೋದು, ಇದ್ಯಾವ್ದು ಗುರು ಚೈಲ್ಡ್ ಚಪಾತಿ ಅನ್ನೋದು ಕಮೆಂಟ್ಸ್ ಬರ್ತಾ ಇದೆ. ರೀಸೆಂಟ್ ಆಗಿ ನಾನು ಕಮೆಂಟ್ಸ್ ಓದ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಷಯ ಯಾಕೆ ಬಂತು, ಯಾವ ಕಾರಣಕ್ಕೆ ಬಂತು ಅಂತ ಹೇಳೋದಾದ್ರೆ, ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವರು. ಹಂಗಂದ್ರೆ ನಾಮಿನೇಟೇ ಮಾಡಬಾರ್ದ ರಕ್ಷಿತ, 100% ಮಾಡ್ಲೇಬೇಕು. ಬಿಗ್ ಬಾಸ್ ಮನೇಲಿ ಇದ್ದಾಗಂದ್ರೆ ಈಗ ಅಂದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಕಂಪಲ್ಸರಿ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾರಾಗಿರ್ಬೋದು, ಜೊತೆಗಿರ್ಬೋದು, ಏನಾಗಿರ್ಬೋದು, ಕಂಪಲ್ಸರಿ ನಾಮಿನೇಟ್ ಮಾಡಲೇಬೇಕು. ನಾಮಿನೇಟ್ ಮಾಡುವ ಸಮಯ ಬಂದೇ ಬರುತ್ತೆ. ಸ್ವಲ್ಪ ಬೇಗ ಬಂದಿದೆ ಅನ್ಕೊಳ್ಳೋಣ ರಕ್ಷಿತ್ ಅವರಿಗೆ. ಆದ್ರೆ ಇಲ್ಲಿ ಕೊಡೋ ರೀಸನ್ಸ್ ಇರ್ತಾವಲ್ಲ, ಅವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಗಿಲ್ಲಿನ ನಂಬಕೆ ಆಗಲ್ಲಂತೆ ಯಾರಿಗೆ, ರಕ್ಷಿತ್ ಅವರಿಗೆ. ದಿಸ್ ಇಸ್ ಅ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಂಬಿಕೆ ದ್ರೋಹ, ನಂಬಿಕೆ ಇಲ್ಲ ಅಂದಾಗ ನಿಮ್ಗೇನಾದ್ರೂ ಮಾಡಿದ್ರೆ, ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಗೇನಾದ್ರೂ ಮಾಡಿದ್ರೆ, ಆವಾಗ ನಮಗೆ ನಂಬಿಕೆ ದ್ರೋಹ ಮಾಡಿದ್ಯಾ, ನಾನು ನಂಬಕೆ ಆಗಲ್ಲ ನೀನಂತ ಸ್ಟೇಟ್ಮೆಂಟ್ ಕೊಟ್ರೆ ಅದು ಕರೆಕ್ಟ್ ಆಗಿರುತ್ತೆ, ಅದು ವ್ಯಾಲ್ಯೂ ಅನ್ಸುತ್ತೆ. ಅಂದ್ರೆ ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ತಪ್ಪ ರೈಟಾ ಅನ್ನೋದಾದ್ರೆ ಒಂದು ಸೀನ್ಗೆ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಆದ್ಮೇಲೆ ಹೇಳಿ ಯಾರು ಕರೆಕ್ಟ್ ಅಂತ. ಈಗ ಎಕ್ಸಾಂಪಲ್ ಆಗಿ ಗಿಲ್ಲಿ ಜಾಹ್ನವಿ ಅವರು ಒಂದು ಕಾನ್ವರ್ಸೇಷನ್ ಮಾತಾಡ್ತಾ ಇದ್ದಾರೆ. ಪ್ರೋಮೋದಲ್ಲಿ ಇದೇ ವಿಷಯನೇ ಮಾತಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಏನಾಗುತ್ತಂದ್ರೆ, ನನಗೂ ದೊಡ್ಡ ಆಂಕರ್ ಆಗ್ಬೇಕನ್ನೋ ಒಂದು ಆಸೆ ಇದೆ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ಆ ಟೈಮಲ್ಲಿ ಜಾಹ್ನವಿ ಅವ್ರು ಹೇಳ್ತಾರೆ ಏನಂತಂದ, ನಾನು ಫಸ್ಟ್ ಅಂತ ಇದು ಆಂಕರಿಂಗ್ ಮಾಡಿದ್ದು ನಾನು ಸವಿರುಚಿ ಅನ್ನೋ ಪ್ರೋಗ್ರಾಮ್ ಅಂದ್ರೆ ಅಡಿಗೆ ಮಾಡೋ ಕೆಲಸ ಇರ್ತಲ್ಲ ಸವಿರುಚಿ ಅಂತ. ಆ ಪ್ರೋಮೋಲಿ ನಾನು ಫಸ್ಟ್ ಟೈಮು ಆ ಪ್ರೋಗ್ರಾಮ್ ಅಲ್ಲಿ ನಾನು ಆಂಕರಿಂಗ್ ಮಾಡಿದ್ದೆ ಅಂತ ಜಾಹ್ನವಿ ಗಿಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಆವಾಗ ಗಿಲ್ಲಿ ಹೇಳ್ತಾನೆ ಆನ್ಸರ್ ಯಾರಿಗೆ, ಜಾಹ್ನವಿ ಅವರಿಗೆ, ನಾನು ಸಣ್ಣ ಪುಟ್ಟ ಪ್ರೋಗ್ರಾಮ್ ಎಲ್ಲ ಆಂಕರಿಂಗ್ ಮಾಡಲ್ಲ, ನಂಗೆ ದೊಡ್ಡ ಆಂಕರಿಂಗ್ ಆಗ್ಬೇಕಂತ ಆಸೆ ಇದೆ, ನಾನು ದೊಡ್ಡ ಆಂಕರ್ ಆಗ್ತೀನಿ ಅಂತಾರೆ. ಕಾರಣ ಏನ್ ಹೇಳಿ, ಆಲ್ರೆಡಿ ಈಗ ಗಿಲ್ಲಿ ಇನ್ನೂ ಎಲ್ಲೋ ಹಳ್ಳಿಲೋ, ಇನ್ನೂ ಕಡಿಮೆ ಸ್ಥಿತಿಲೋ ಇನ್ನೂ ಇಲ್ಲ, ಆಲ್ರೆಡಿ ಒಂದು ಸ್ಟೇಜ್ ಅಂತ ಬಂದಿದ್ದಾನೆ. ಇವಾಗ ಹೇಳ್ತಾ ಇದ್ದೇನೆ ನಾನು ಇನ್ಮೇಲೆ ಅಂತ ಸಣ್ಣ ಪ್ರೋಗ್ರಾಮ್ ಮಾಡಲ್ಲ, ದೊಡ್ಡ ಪ್ರೋಗ್ರಾಮ್ ಆಂಕರ್ ಮಾಡ್ತೀನಿ ಅಂತ. ಇವರಿಬ್ರು ಕಾನ್ವರ್ಸೇಷನ್ ಅಲ್ಲಿ ಇವರಿಬ್ರು ಮಾತಾಡ್ತಾ ಇದಾರೆ. ಇವರಿಬ್ರು ಮಾತಾಡುವ ಒಂದು ಮಾತುಕತೆ ನಡೀತಾ ಇದೆ. ಇಲ್ಲಿ ಸೆಂಟ್ರಲ್ ಯಾರೋ ಒಬ್ರು ಇದ್ರು, ಅವರೇ ರಕ್ಷಿತ ಆ ಸಿಚುವೇಶನ್ ಎಲ್ಲ ನೋಡಿದ್ದಾರೆ. ಸಿಚುವೇಶನ್ ನೋಡಿದಾರೋ ನೋಡಿಲ್ಲ ಗೊತ್ತಿಲ್ಲ, ನಾನು ಲೈವ್ ಅಲ್ಲೂ ನೋಡಿಲ್ಲ, ಎಪಿಸೋಡ್ ಅಲ್ಲಿ ತೋರಿಸಿಲ್ಲ. ಆ ಸಿಚುವೇಶನ್ ಯಾವಾಗ ಬಂದಿತ್ತೋ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಗಿಲ್ಲಿ ತುಂಬಾ ಸಲ ಹೆವಿ ಮಾತಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಪ್ರೋಗ್ರಾಮ್ ಎಲ್ಲ ನಾವು ಮಾಡಂಗಿಲ್ಲ, ಏನಿದೆ ದೊಡ್ಡ ಪ್ರೋಗ್ರಾಮೇ ಮಾಡ್ತೀವಿ ನಾವು ಅಂತ ಅಂದಿರ್ತಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಎರಡು ಸಿಚುವೇಶನ್ ಕ್ರಿಯೇಟ್ ಆದಾಗ ಇವತ್ತು ಜಾಹ್ನವಿ ಅವರು ನಾಮಿನೇಟ್ ಮಾಡ್ತಾರೆ ಯಾರನ್ನ, ಗಿಲ್ಲಿ ಅವ್ರನ್ನ. ನೀನು ಸಣ್ಣ ಯಾಂಕರು ದೊಡ್ಡ ಯಾಂಕರ್ ಅಂತೇಳಿ ಅವಮಾನ ಮಾಡಿಯಾ, ಸವಿರುಚಿ ಅನ್ನೋ ಪ್ರೋಗ್ರಾಮ್ ಸಣ್ಣದಂತೆ, ನಿನಗೆ ಅದೇನೋ ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ಲ ಆ ಅವಾರ್ಡ್ಗೆ ಬೇಕಂತ, ಇವ್ರಿಗೆ ಆ ಅವಾರ್ಡ್ ಫಂಕ್ಷನ್ ಬೇಕಂತೆ, ದೊಡ್ಡ ಫಂಕ್ಷನ್ ಬೇಕಂತೆ ಅಂತೆಲ್ಲ ಹೇಳ್ತಾರೆ ಜಾಹ್ನವಿ ಅವರು. ಇದನ್ನು ಕೇಳಿದ ಯಾರು, ನಮ್ಮ ರಕ್ಷಿತ, ಅಲ್ಲಿ ಪ್ರೋಮೋದಲ್ಲಿ ನೋಡಿದಾಗ ಸ್ವಲ್ಪ ಕ್ರೈಂಗ್ ಮಾಡ್ತಾ ಕಾಣ್ತಾ ಇದೆ. ಯಾರು, ಜಾಹ್ನವಿ ಅವರು ಅಳ್ತಾ ಇದ್ರೆ ಅನಿಸ್ತಾ ಇದೆ. ಯಾಕಂದ್ರೆ ಮಾ ಕುಟುಂಬ ಅವಾರ್ಡ್ ಅಂತ ಬರುತ್ತಲ್ಲ, ಜಿ ಅವಾರ್ಡ್ಸ್ ಅಂತ ಬರುತ್ತೆ, ಕಲರ್ಸ್ ಅವಾರ್ಡ್ ಅಂತ ಬರುತ್ತಲ್ಲ, ಆ ಅವಾರ್ಡ್ಗೆ ಆಂಕರ್ ಮಾಡ್ಬೇಕಂತ ಸ್ಟೇಟ್ಮೆಂಟ್ ಕೊಟ್ಟಾಗ ರಕ್ಷಿತ್ ಅವ್ರು ಏನ್ ಮಾಡ್ತಾ ಇದಾರೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇದಾರೆ. ಯಾರನ್ನ ಜಾಹ್ನವಿ ಅವ್ರನ್ನ ಸ್ವಲ್ಪ ಕ್ರೈಂಗ್ ಮಾಡ್ತಾ ಅಂತ ಅನಿಸ್ತಾ ಇದೆ ಪ್ರೋಮೋ ನೋಡಿದಾಗ. ಯಾಕೆಂದ್ರೆ ನನ್ನ ವೃತ್ತಿನ, ನನ್ನ ಕೆಲಸನ ಗಿಲ್ಲಿ ಅವಮಾನ ಮಾಡಿದನಂತ ನಾಮಿನೇಟ್ ಮಾಡಿದ ಜಾಹ್ನವಿ ಅವ್ರನ್ನ ಕಂಡು ರಕ್ಷಿತವಾಗಿ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಯಾವುದೇ ಕಾರಣಕ್ಕೂ ಗಿಲ್ಲಿ ರಕ್ಷಿತ್ ಅವ್ರಿಗೆ ಅವಮಾನ ಮಾಡಿಲ್ಲ. ಯಾಕಂದ್ರೆ ತುಂಬಾ ಸಲ ಅವಮಾನ ಆದಾಗ ರಕ್ಷಿತ್ ಅವ್ರನ್ನೇ ಗಿಲ್ಲಿ ಕೆಲವು ಸಲ ಸ್ಟ್ಯಾಂಡ್ ತಗೊಂಡಿದ್ದಾನೆ, ಕೆಲವು ಸಲ ಸೇವ್ ಮಾಡಿದ್ದಾನೆ, ಕೆಲವು ಸಲ ಅವ್ರ ಪರ ನಿಂತಿದ್ದಾನೆ. ಒಂದು ಟಾಸ್ಕ್ ಅಂತ ಆಗಿರ್ಬೋದು, ರಕ್ಷಿತೆಯಿಂದ ಅವಮಾನ ಆಗುತ್ತೆ ಗಿಲ್ಲಿಗೆ. ಕಬಡ್ಡಿ ಟಾಸ್ಕ್ ಅಲ್ಲಿ ರಕ್ಷಿತ ಸ್ಟ್ಯಾಂಡ್ ತಗೊಂಡಕ್ಕೋಸ್ಕರ ರಕ್ಷಿತೆಯಿಂದ ಅವಮಾನ ಆಗುತ್ತೆ ಗಿಲ್ಲಿಗೆ. ಅದು ಗೆಜ್ಜೆ ಸೌಂಡ್ ಅಂತ ಬಂದಾಗ ಬಿಗ್ ಬಾಸ್ ಮನೇಲಿ ಯಾರು ಮಾತಾಡಲ್ಲ, ಗಿಲ್ಲಿ ಮಾತಾಡ್ತಾನೆ.
ಆ ರೀತಿ ಆದಾಗ ಆ ವಿಷಯಗಳೆಲ್ಲ ಪಕ್ಕಕ್ಕಿಟ್ಟು ನೀವು ಜಾನ್ವಿ ಅವರಿಗೆ ಅವಮಾನ ಆಗಿದೆ, ಜಾನ್ವಿ ಅವರಿಂದ ವೃತ್ತಿಗೆ ಅವಮಾನ ಆಗಿದೆ ಅಂತ ಹೇಳಿ ನೀವು ನಾಮಿನೇಟ್ ಮಾಡ್ತಿರಲ್ಲ, ದಿಸ್ ಇಸ್ ದ ಪಾಯಿಂಟ್. ಇದು ಪಾಯಿಂಟ್ ಆಗುತ್ತೆ. ಈಗ ಗಿಲ್ಲಿನ ನಾಮಿನೇಟೇ ಮಾಡಬೇಡ ಅಂತ ವಿಷಯನೇ ಹೇಳೋದಿಲ್ಲ. ನೀವು ಹೇಳ್ಬೋದು ಗಿಲ್ಲಿ ಲಾಸ್ಟ್ ವೀಕಲ್ಲಿ ನಂಗೆ ಟಾಸ್ಕ್ ಆಡೋದು ತೊಗೊಂಡಿರಲ್ಲ, ನಂಗೆ ಬೇಜಾರಾಯ್ತು ನಾಮಿನೇಟ್ ಮಾಡ್ತಾನೆ ಅಂತ ಹೇಳ್ಬೋದು. ಇಲ್ಲ ಕಳಪೆ ಇದನ್ನ ಮಾಡಿ ಕಾಮಿಡಿ ಮಾಡ್ತಾನೆ ಅಂತ ಹೇಳ್ಬೋದು. ಮನೆ ಕೆಲಸ ಮಾಡಲ್ಲ ಅಂತೆಲ್ಲ ಕಾಮಿಡಿ ಮಾಡ್ಬೋದು. ದಿಸ್ ಈಸ್ ದ ವೇ. ಯಾವ ಪಾಯಿಂಟ್ ಅದು ತಗೊಂಡ್ರು ರೈಟ್ ಆಗುತ್ತೆ. ಬಟ್ ನೀವೇನ್ ಮಾಡ್ತಾ ಇದ್ರಂದ್ರೆ ನಂಬಿಕೆನೇ ನಂಬೇಕಾಗಲ್ಲ, ನಿಮ್ಮನ್ನ ನಂಬಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಯಾರು ನಂಬದೇ ಇರೋ ಟೈಮಲ್ಲಿ ಗಿಲ್ಲಿ ರಕ್ಷಿತಾ ನಂಬಿದ್ದಾರೆ. ಇದು ಪಾಯಿಂಟ್ ತಗೋಬೇಕು ನಾವು. ನಂಬಿದ್ದಾರೆ ಆ ಟೈಮಲ್ಲಿ ಇರೋ ನಂಬಿಕೆನ ಇವಾಗ ಜಾನ್ವಿ ಅವ್ರನ್ನ ಒಂದು ಆಂಕರ್ನ ಇದು ಮಾಡಿದಾರೆ ಅಂತೇಳಿ ನೀವು ಅವ್ರನ್ನ ನಾಮಿನೇಟ್ ಮಾಡ್ತೀರಲ್ಲ, ಇದು ರೈಟ್ ಅಂತ ಅನಿಸ್ತಾ ಇಲ್ಲ. ಕಾರಣ ಏನಂದ್ರೆ ಸುಮಾರು ರೀಸನ್ಸ್ ಇವೆ. ನಿಮಗೆ ಪರ್ಸನಲ್ ಎಫೆಕ್ಟ್ ಆದಾಗ ನೀವು ನಾಮಿನೇಟ್ ಮಾಡಿದ್ರೆ ಅದು ತಗೋಬಹುದು. ಈಗ ಗುಲಾಮ ಅಂತಾದಾಗ ಗಿಲ್ಲಿ ಹೇಳಿದ್ರಿ, ಕಳಪೆ ಅಂದಾಗ ಗಿಲ್ಲಿ ಹೇಳಿದ್ರೆ, ಈ ಮನೆಯಲ್ಲಿ ಯಾರು ಟಾಸ್ಕ್ ಕಾಲ್ ಮಾಡ್ತಾರೆ ಗಿಲ್ಲಿ ಹೇಳಿದ್ರೆ, ಈ ಮನೆಯಲ್ಲಿ ಯಾರು ಏನು ಕಳಪೆ ಕಾಮಿಡಿ ಮಾಡ್ತಾರೆ ಗಿಲ್ಲಿ ಹೇಳಿದ್ರೆ, ಇಲ್ಲಿ ಸಿಚುವೇಶನ್ ಸಿಂಕ್ ಆಗ್ತಾ ಇದೆ. ಸುಮಾರು ದಿನಗಳಿಂದ ರಕ್ಷಿತಾ ಗಿಲ್ಲಿ ಹೆಸರನ್ನೇ ತಗೊಂತ ಇದ್ದಾರೆ. ಒಂದೇಳ ಲಾಸ್ಟ್ ವೀಕ್ ಕಿಚ್ಚನ್ ಚಪ್ಪಾಳೆ ಬೇರೆ ಕೊಟ್ರು. ಅದು ಯಾರಿಂದ ಕೊಟ್ರು ಹೇಳಿ? ರಕ್ಷಿತಾನ ಜಾನ್ವಿ ಅವರು ಅಶ್ವಿನಿ ಅವರು ಹೊಗಳಿದ್ದಾರೆ, ಉತ್ತಮ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಅವೆಲ್ಲ ನೋಡಿ ನಿಮಗೆ ಕಿಚ್ಚ ಚಪ್ಪಾಳೆ ಕೊಡ್ತೀನಿ ಅಂತ ಕಿಚ್ಚ ಸರ್ ಹೇಳಿದಾಗ ಅವರೆಲ್ಲೋ ಸ್ವಲ್ಪ ಏನಂತಾರ ಅದು ಸ್ವಲ್ಪ ಮೇಲೆ ಹೋಗಿದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ನಾನು ನಾಮಿನೇಟ್ ಮಾಡಿ ತಪ್ಪಂತೆ ಹೇಳಲ್ಲ, ಬಟ್ ನೀವು ನಿಮ್ಮನ್ನು ಯಾರೋ ನಂಬಿದಿರೋ ಟೈಮಲ್ಲಿ ಗಿಲ್ಲಿ ನಂಬಿದರೆ, ಇವಾಗ ನೀವು ಗಿಲ್ಲಿ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ, ನಂಬಿಕೆ ದ್ರೋಹ ಮಾಡಿದರೆ ನಂಬಿಕೆನೇ ಆಗ್ತಾ ಇಲ್ಲ ಅಂತ ನೀವು ಮಾತಾಡಬೇಕಾದ್ರೆ ಈ 60-55 ದಿನ ಏನಾಗಿದ್ದೋ ಅದೆಲ್ಲ ನೋಡಿರ್ತಾರೆ. ಹಿಂದೆ ಏನಾಗಿದೆ, ಯಾವ ರೀತಿ ಬಂತು, ನೀವು ಹೊರಗಡೆ ಯಾವ ರೀತಿ ಬಂದ್ರಿ, ನೀವು ಆಟ ಯಾವ ರೀತಿ ಇದ್ರಿ, ನೀವು ಯಾರ ಜೊತೆಗಿದ್ರಿ, ನಿಮಗೋಸ್ಕರ ಗಿಲ್ಲಿ ಏನು ಮಾಡಿದ್ದಾನೆ, ಗಿಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿದ್ದಾನೆ ಅಂತ ಇವೆಲ್ಲ ಕೂಡ ವ್ಯೂವರ್ಸ್ ಎಲ್ಲ ಕೌಂಟ್ ಮಾಡ್ತಾರೆ, ವೀಕ್ಷಕರೆಲ್ಲ ಇದನ್ನ ನೋಡ್ತಾರೆ. ಇದು ಪಾಯಿಂಟ್ ಆಗುತ್ತೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇಲ್ಲಿ ನಾಮಿನೇಟ್ ಮಾಡಿ ತಪ್ಪಲ್ಲ. ನೀವು ಆ ಯಾಂಕರಿಗೆ ಅವಮಾನ ಮಾಡಿದ್ರಿ, ವೃತ್ತಿಗೆ ಅವಮಾನ ಮಾಡಿದ್ರಿ, ವೃತ್ತಿ ಕೆಲ್ಸಕ್ಕೆ ಅವಮಾನ ಮಾಡಿದ್ರಿ. ಯಾಕಂದ್ರೆ ಗಿಲ್ಲಿ ಒಬ್ಬ ಕಲಾವಿದ, ಗಿಲ್ಲಿ ಕೂಡ ಆಂಕರ್ ಇಂದ ಬಂದಾನೆ. ಸಿಚುವೇಶನ್ ಸಿಂಕ್ ಆಗಿರುತ್ತೆ. ಯಾವುದೋ ಒಂದು ಕಾಮಿಡಿ ವೇಲ್ ಮಾಡ್ಬೇಕಾದ್ರೆ ಚಿಚ್ಚಿ ನಾವು ಸಣ್ಣ ಪುಟ್ಟ ಪ್ರೋಗ್ರಾಮ್ ಎಲ್ಲ ಮಾಡಲ್ಲಮ್ಮ, ನಾವು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ ನಾವು ಮಾಡಿದ್ರೆ ಅಂತ ಅಂದಿರ್ಬೋದು. ಅದಕ್ಕೆ ಅವಮಾನ ಮಾಡ್ದಂಗೆ ಅಂತ ಏನು ಅನ್ಸುತ್ತಾ? ಅವಮಾನ ಮಾಡೋಣ ಅಂತನಾ? ಓಕೆ, ಜಾನಿ ಅವ್ರಿಗೆ ಮನಸ್ಸು ನೋವಾಗಿದೆ, ಜಾನ್ ಅವ್ರು ನಾಮಿನೇಟ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡೋಣ. ಬಟ್ ರಕ್ಷಿತಾಗೆ ಏನ್ ಬಂದಿತ್ತು ಇಲ್ಲಿ? ಸುಮಾರೆಲ್ಲ ರೀಸನ್ಸ್ ಇದೆ. ಮೊನ್ನೆ ಕಳಪೆ ಕೊಟ್ಟಾಗ ರೀಸನ್ಸ್ ಕೊಟ್ರಿ, ಯಾವುದು ಟಾಸ್ಕ್ ಯಾರು ಕೆಡಿಸ್ತಾರೆ ಅಂದ್ರೆ ರೀಸನ್ಸ್ ಕೊಟ್ರಿ. ಅದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಯಾರು ಮಾಡಲ್ಲ ಅಂದ್ರೆ ಗಿಲ್ಲಿ ಕೊಟ್ರಿ, ಗುಲಾಮ್ ಅಂತ ಗಿಲ್ಲಿ ಕೊಟ್ರಿ. ಅವೇ ರೀಸನ್ಸ್ ಇಲ್ಲಿ ಕೊಡ್ಬೋದಾಗಿತ್ತಲ್ಲ. ನೀವು ಜಾನಿಯವರು ಪಾಯಿಂಟ್ ತಗೊಂಡು ನೀವು ಯಾವಾಗ ನಾಮಿನೇಟ್ ಮಾಡ್ತಿರೋ, ನಿಮಗೆ ಗಿಲ್ಲಿಗೆ ಇರೋ ಮ್ಯೂಚುವಲ್ ಫ್ರೆಂಡ್ಸ್ ಅಲ್ಲಿ ಏನಾಗುತ್ತೆ ರಕ್ಷಿತ್ ಅವರಿಗೆ ಖಂಡಿತವಾಗ್ಲೂ ಡಿಫ್ರೆಂಟ್ ವೇಲ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಈಗ ಮೊದಲೇದಾಗಿ ಅಶ್ವಿನಿ ಜಾನಿ ಅವ್ರನ್ನ ಒಂದು ಮೈಂಡ್ಸ್ ಅಲ್ಲಿ ಇಟ್ಕೊಂಡಿದ್ರು ಯಾರು? ರಕ್ಷಿತ್ ಅವರು. ಅದಾದ್ಮೇಲೆ ರಘುರ್ ನಾಮಿನೇಟ್ ಮಾಡಿದ್ರು. ರಘು ಯಾಕೆ ನಾಮಿನೇಟ್ ಮಾಡ್ದಾನೆ ಗೊತ್ತಾಗ್ಲಿಲ್ಲ. ಆ ವೀಕಲ್ಲಿ ಅಭಿನ ಯಾಕೆ ಸೇವ್ ಮಾಡ್ದು ಅಂತಾನೆ ಗೊತ್ತಿಲ್ಲ. ಈ ವಿಷಯಕ್ಕೆ ಕಿಚ್ಚ ಸರ್ ಕೂಡ ಕ್ಲಾಸ್ ತಗೊಂಡಿದ್ರು. ಈಗ ಅದಾದ್ಮೇಲೆ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ಏನಂದ್ರೆ ವೃತ್ತಿಪರಕ್ಕೆ ಅವಮಾನ ಮಾಡಿದ್ರಂತೆ. ಅಲ್ಲಿ ರಕ್ಷಿತಾಗೆ ಬಗ್ಗೆ ಏನು ಮಾತಾಡಿಲ್ಲ. ರಕ್ಷಿತಾ ಯೂಟ್ಯೂಬ್ ಬಂದೆ ಅಂತ ಏನು ನಾಮಿನೇಟ್ ಮಾಡಿಲ್ಲ. ಯೂಟ್ಯೂಬ್ ಇಂದ ಬಂದಿದ್ದಾರೆ ತಗೊಂಡಿದ್ದೆ ನಮ್ಮ ಗಿಲ್ಲಿ. ಯಾಕೆ ಅಂದ್ರೆ ಆ ರೀತಿಯಲ್ಲಿ ಅನ್ಬಾರ್ದು ಅಂತ. ಇವಾಗ ಇವ್ರ ಕಾನ್ವರ್ಸೇಷನ್ ಏನೋ ಆಗಿರುತ್ತೆ, ನೀವು ಬೇರೆಯವ್ರ ಇನ್ಫ್ಲೂಯೆನ್ಸ್ ತಗೊಂಡು ಬೇರೆಯವ್ರ ಮಾತು ಕೇಳಿ ಬೇರೆಯವ್ರಿಗೆ ಅವಮಾನ ಮಾಡಿದೆ ಅಂತೇಳಿ ನೀವು ನಾಮಿನೇಟ್ ಮಾಡ್ತಿರಲ್ಲ, ದಿಸ್ ಇಸ್ ದ ಪಾಯಿಂಟ್ ಇಸ್ ರಾಂಗ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇದು ಆಗ್ತಿರೋದು ಅದನ್ನೇ. ಇನ್ನೊಂದು ವಿಷಯ ಹೇಳ, ಕರೆಕ್ಟಾಗಿ ಆಟ ಆಡ್ತಾರೆ ರಕ್ಷಿತಾನ ಅನಿಸ್ತಾ ಇದೆ. ಒಂದ್ ಕಡೆ ನೀವು ತಗೊಳ್ಳಿ, ಫಸ್ಟ್ ಧ್ರುವಂತ, ಆಮೇಲೆ ಇವಾಗ ಅಶ್ವಿನ್ ನಾಮಿನೇಟ್ ಮಾಡಿದ್ರು, ರಘು ನಾಮಿನೇಟ್ ಮಾಡಿದ್ರು, ಧ್ರುವಂತ ನಾಮಿನೇಟ್ ಮಾಡಿದ್ರು, ಈಗ ಇವ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾವ್ಯನೋ, ಸ್ಪಂದನೋ, ಅಭಿಷೇಕೋ, ಧನೋ ಇವರೆಲ್ಲ ನಾಮಿನೇಟ್ ಮಾಡ್ಕೊಂತ ಬರ್ತಾಳೆ. ಒಂದ್ ಕಡೆ ಇಲ್ದಂಗೆ ನಾನು ಆ ಕಡೆ ಗ್ರೂಪ್ ಅಲ್ಲ, ನಾ ಈ ಕಡೆ ಗ್ರೂಪ್ ಅಲ್ಲ, ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದೀನಿ. ನನಗೆ ಹೆಗ್ ಬಂದಾಗ ಇದು ಮಾಡ್ತೇನೆ ಅಂತಾಳೆ. ಲೈವ್ ಅಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಹೇಳ್ತಾರೆ ಅವರು, ಅಂದ್ರೆ ಈಗ ಧ್ರುವಣ್ಣ ಇದ್ದಾನೆ, ಅವರು ಕೆಟ್ಟರು ಅಂತ ನೀನು ಅನ್ಕೊಂಡಿಯ, ಒಳ್ಳೆ ನಾನು ಅನ್ಕೊಂಡಿದ್ದೀನಿ, ನೀನು ನಾಮಿನೇಟ್ ಮಾಡ್ತೇನೆ, ನಾನು ನಾಮಿನೇಟ್ ಮಾಡಲ್ಲ. ಅಲ್ಲಿ ಕೆಟ್ಟವರು ಅನ್ನೋದು ಧ್ರುವಂತ ನಾವಿಬ್ರು ಮಾಡಿದೆ ಅಂದ್ರೆ ನಾವಿಬ್ರು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಗಿಲ್ಲಿ ಹೆಂಗಿರ್ತಾನೋ ಹಂಗೆ ಇರ್ತಾನೆ. ಇಲ್ಲಿ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ನಾಮಿನೇಟ್ ಮಾಡ್ದಳ ಅಂತ ಅನಿಸ್ತಾ ಇದೆ ರಕ್ಷಿತಾ. ಯಾಕೆ ಅಂದ್ರೆ ಸುಮಾರು ವಿಷಯಗಳಾಗಿವೆ. ಈ 65 ದಿನಗಳಲ್ಲಿ ಇಲ್ಲದೆ ಇರೋ ನಿಮಗೆ ಈ ವಿಷಯಗಳು ಇವಾಗ ಬೆಳಿಗ್ಗೆ ಬಂದಾಗ, ಇವಾಗ ನಾಮಿನೇಟ್ ಮಾಡ್ತೀನಿ ಅಂದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇಲ್ಲೆಲ್ಲೋ ಸ್ವಲ್ಪ ಮ್ಯಾನ್ಯುಪ್ಲೇಟ್ ಆಗಿದೆ. ಮ್ಯಾನ್ಯುಪ್ಲೇಟ್ ಅಂತಾನು ಹೇಳಕ್ಕಾಗಲ್ಲ,
ಇಂಪ್ಲೂಯೆನ್ಸ್ ಆಗಿದೆ. ಜಾನಿ ಅವ್ರ ಮಾತು ಕೇಳಿ ಇಂಪ್ಲೂಯೆನ್ಸ್ ಆಗಿ ನಾಮಿನೇಟ್ ಮಾಡಿದ್ರ ರಕ್ಷಿತಾ ಅಂತ ಅನಿಸ್ತಾ ಇದೆ. ಜಾನಿ ಅವ್ರ ಬೇರೆ ಚಪ್ಪಾಳೆ ಬೇರೆ ತರ್ತಾ ಇದ್ದಾರೆ ಅದಕ್ಕೆ, ಆ ವಿಷಯಕ್ಕೆ. ಮತ್ತು ನಿಮಗೆ ಪ್ರೋಮೋ ನೋಡಿದಾಗ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಸರಿನಾ ಅಂತ ನಾನು ಕೇಳೋದೇ ಇಲ್ಲ. ಅವರು ಕೊಟ್ಟಿರೋ ರೀಸನ್ಸ್ ಸರಿ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ. ಯಾಕಂದ್ರೆ ಬಿಗ್ ಬಾಸ್ ಮನೆ ಇದ್ದಾಗ ನಾಮಿನೇಷನ್ಸ್ ಅನ್ನೋದು ಒಂದು ಪ್ರಕ್ರಿಯೆ, ಅದು ಕಂಪಲ್ಸರಿ ಮಾಡಲೇಬೇಕು. ಯಾರೋ ಒಬ್ರನ್ನ ಅದು ಮಾಡಿದರೆ ಪ್ರಾಬ್ಲಮೇ ಇಲ್ಲ. ಬಟ್ ಇಲ್ಲಿ ವಿಷಯ ರೀಸನ್ಸ್ ಯಾವ ರೀತಿ ಇದೆ, ನೀವು ಜಾನಿ ಅವರಿಗೆ ಅವಮಾನ ಮಾಡಿದ್ರೆ ಅಂತೇಳಿ ನಾಮಿನೇಟ್ ಮಾಡ್ತಾರಂತೆ. ಈ ವಿಷಯದ ಬಗ್ಗೆ ನೀವೇನು ಅನಿಸ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ನಂಬಿಕೆನೇ ಬರಲ್ಲ ಅಂತ ಗಿಲ್ಲಿ ಮೇಲೆ ರಕ್ಷಿತಾಗೆ. ದಿಸ್ ಈಸ್ ದ ಡೇಂಜರಸ್ ಪಾಯಿಂಟ್ ಅಂತ ಅನ್ಸುತ್ತೆ, ಡ್ಯಾಮೇಜಿಂಗ್ ಪಾಯಿಂಟ್ ಅನ್ಸುತ್ತೆ. ಇದ್ರ ಬಗ್ಗೆ ನೀವು ಹೇಳ್ತೀರಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.